ವೈದಿಕ ಧರ್ಮದಲ್ಲಿ ಗಂಡ ಸತ್ತಾಗ ಹೆಣ್ಣು ಶೂದ್ರಳಾಗ್ತಾಳೆ. ವೈದಿಕ ಧರ್ಮದಲ್ಲಿ ಗಂಡ ಸತ್ತಾಗ ಹೆಣ್ಣು ವಿಧವೆ ಆಗ್ತಾಳೆ. ಅವಳು ಕುಂಕುಮ ತೆಗಿತಾರೆ, ಬಳೆ ತೆಗಿತಾರೆ, ರುದ್ರಾಕ್ಷಿ ತೆಗಿತಾರೆ, ಎಲ್ಲವನ್ನು ತೆಗೆದು ವಿಕಾರ ರೂಪ ಮಾಡ್ತಾರೆ. ಲಿಂಗಾಯತ ಧರ್ಮದಲ್ಲಿ ಗಂಡ ಇದ್ದಾಗಲೂ ಲಿಂಗ, ಗಂಡ ಹೋದ ಮೇಲೂ ಲಿಂಗ, ಗಂಡ ಇದ್ದಾಗಲೂ ರುದ್ರಾಕ್ಷಿ, ಗಂಡ ಹೋದ ಮೇಲೂ ರುದ್ರಾಕ್ಷಿ, ಗಂಡ ಇರುವಾಗಲೂ ವಿಭೂತಿ, ಗಂಡ ಹೋದ ಮೇಲೂ ವಿಭೂತಿ. ನಿತ್ಯ ಮುತ್ತೈದರಲ್ಲ ಶರಣೆಯರಾಗಿ ಉಳಿಯುವ ಧರ್ಮವನ್ನು ಕೊಟ್ಟನಲ್ಲ ಈ ಜಗತ್ತಿನಲ್ಲಿ ಬಸವಣ್ಣ. ಉಳಿಸ್ರಿ, ಇಂಥ ಧರ್ಮ ಉಳಿಸ್ರಿ. ಭಾಳ ಜನ ಸ್ವಾಮಿಗಳು ಉಡಿ ತುಂಬಕತ್ತವ, ಇವು ಉಡಿ ತುಂಬಿಸ್ಕೊಳಕ್ಕೆ ಹೋಗ್ತವೆ. ಮುತ್ತೈದರಾಗಬೇಕು, ಶರಣೆಯರಾಗಬೇಕು. ಎಂಥ ಧರ್ಮ ರೀ, ಎಂಥ ಧರ್ಮ ನಾಶ ಆಗ್ತಾಯಿದೆ. ಮತ್ತೇನು ಕುಂಕುಮ ಹಾಕ್ಬೇಡ್ರಿ ಅಂದಿಲ್ಲ, ಕುಂಕುಮ ಸೌಂದರ್ಯದ ಕುರು ಇಟ್ಕೊಳ್ರಿ, ಹೂ ಮುಡ್ಕೊಳ್ರಿ. ಮತ್ತು ಹೂವಿನವ್ರಿಗೆ ವ್ಯಾಪಾರ ಆಗಬೇಕು, ಮತ್ತು ಬೇಡ ಅಂದಿಲ್ಲ ನಾನು. ಅದು ಮದುವೆ ಆಗೋಕ್ಕೆ ಪೂರ್ವದಲ್ಲೇ ಎಲ್ಲ ಇರ್ತದೆ. ಅದು ಸೌಂದರ್ಯದ ಕುರುವು, ಅದು ಸೌಂದರ್ಯದ ಕುರುವು. ಇಟ್ಕೊಳ್ರಿ, ಕುಂಕುಮ ಇಟ್ಕೊಳ್ರಿ, ಹೂ ಇಟ್ಕೊಳ್ರಿ, ಬಳೆ ಇಟ್ಕೊಳ್ರಿ, ಅದೆಲ್ಲ ಸೌಂದರ್ಯದ ಕುರುವು. ಗಂಡ ಬಂದಮೇಲೆ ಬಂದೈತೋ, ಗಂಡ ಬರೋಕ್ಕೆ ಮುಂಚೆ ಹಾಕಿರ್ತೀರೋ? ಮೊದಲೇ ಹೋಗಿರ್ತೀರಿ ಬ್ಯೂಟಿ ಪ್ಯಾರಲರಿಗೆ, ಅದ್ರ ಪ್ರಶ್ನೆ ಬೇರೆ.